ಏನೋ ಇದು ಆಗ್ಲಿಂದ ನಿಂದು. ಅಲ್ಲ ಎಕ್ಸ್ಕ್ಯೂಸ್ ಮೀ, ನಾವು ಯಾವ್ದ್ರದ್ದು ಒಂದು ವಿಷಯದ ಬಗ್ಗೆ ತನಿಖೆ ಮಾಡ್ತಾ ಇದೀವಿ ಕಣ್ರಿ. ತಾವು ತನಿಖೆ ಮಾಡೋರು? ಎಸ್. ಇನ್ನೇನ್ ಗತಿನೋ ಕೇಸ್ದು, ಏನ್ ತನಿಖೆ ಮಾಡ್ತಿದ್ರಿ ಅನ್ನೋದನ್ನ ಹೇಳಿ. ಅದು ದೊಡ್ಡ ದೇವಿ, ನಾನು ಈ ವಾರ ಸಿನಿಮಾ ನೋಡಿದ್ನಲ್ಲ, ಆ ಒಂದು ಸಿನಿಮಾಗೂ, ಆ ಒಂದು ಸಿನಿಮಾದ ಟೈಟ್ಲಿಗೂ, ಆ ಒಂದು ಸಿನಿಮಾದ ಕಥೆಗೂ ಏನ್ ಸಂಬಂಧ, ಹೆಂಗ್ ಸಂಬಂಧ ಅನ್ನೋದನ್ನ ನಾನು ಕಂಡಿಡಿಬೇಕು. ಅದಕ್ಕೋಸ್ಕರ ಈ ಒಂದು ತನಿಖೆ. ಸಂಬಂಧಗಳ ತನಿಖೆ ಮಾಡಿದ್ ಸಾಕು. ಅದ್ ಯಾವ ಸಿನಿಮಾ ನಿನಗೆ ಅಷ್ಟೊಂದು ತಲೆಯಲ್ಲಿ ಹುಳ ಬಿಟ್ಟಿರೋದು? ಅಂದ್ರೆ ಲೊಡ್ಡೆ. ಬಲ್ಗೈ ಬಳ್ಳೆ ತಿರುಗಿಸ್ತಿದ್ರೆ ಎಡಗೈ ಹಂಚಿಕೊಂಡು ನಿಲ್ಲಂಗಿಲ್ಲ ಸಿಂಹದ ಮುಂದೆ ನಿಮ್ ಮೀಸೆ ತಿರುಗಿಸ್ತಾವ್ನೆ. ಹಂಗಾದ್ರೆ ಮೀಸೆನ ಬೋಡಿಸ್ಬಿಡೋಣ ಬಿಡು ಮ್ಯಾನ್. ಅಲ್ಲ, ಅವ್ರ ವಂಶನೇ ಬಳಸ್ಬೇಕು. ಶೆಟ್ಟಿಗೆ ಕ್ವಶನ್. ಲೊಡ್ಡೆ, ಆ ಹುಡುಗಿನ ಚೆನ್ನಾಗಿ ನೋಡಿದ್ಯಾ? ಲೋ ಆಂಗಲ್ ಸ್ಟಾರ್ಟ್ ಮಾಡಿ ಟಾಪ್ ಆಂಗಲ್ ಎಂಡ್ ಮಾಡಿದೆ. ಸೂಪರ್ ಆಗಿದ್ಲ. ನಿಮ್ ತರ ಬ್ಯೂಟಿಫುಲ್ ಹುಡುಗಿರ ಎದುರುಗಡೆ ಕೂತಿದ್ದಾಗ ಟೆಂಪರೇಚರ್ ರೈಸ್ ಆಗುತ್ತೆ. ನಾನ್ ನೆಮ್ಮದಿಯಾಗಿರ್ಬೇಕು ಅಂದ್ರೆ ಆ ಧರ್ಮೇಗೌಡ ಸಾಯಲೇಬೇಕು. ಸೇಟು ಇಟ್ಕೊಂಡೋಳ ರೀ ಮೇಡಮ್? ಸೇಟುನೇನಾದ್ರೂ ಇಟ್ಕೊಂಡಿದ್ರ ಅಂತ ಮಾತಾಡ್ತಾ ಇದಾರೆ ಮೇಡಮ್. ನಮ್ಮ ಮಾವನೇ ಸರಿಗೆ ಇಟ್ಕೊಂಡಿಲ್ಲ, ಸೇಟುನ ಹೆಂಗ್ ಇಟ್ಕೋತಾರೆ ಮೇಡಮ್? ವಿಷ್ಣು ನಿಮಗೆ ನಮ್ಮ ದೇವಿ, ನಾವು ಟೈಟಲ್ ನೀಡೋದು ಯಾಕೆ? ಪಿಕ್ಚರ್ ಕತೆ ಈ ತರ ಇದೆ ಅನ್ನೋದನ್ನ ಟೈಟ್ಲ್ ಮುಖಾಂತರನೇ ಜನರಿಗೆ ತಿಳಿಸೋದಿಕ್ಕೆ ಅಲ್ವಾ? ಹೌದು. ಕರೆಕ್ಟ್ ತಾನೆ? ಹೌದು. ಟೈಟಲ್ ನ ಕತೆಗೆ ಸಂಬಂಧ ಪಟ್ಟಂತೆ ಇಡೋದು ನ್ಯಾಯ ತಾನೆ? ಹೌದು. ಆದರೆ ಈ ಒಂದು ಚಿತ್ರದಲ್ಲಿ ಈ ಒಂದು ಟೈಟಲ್ ನ ಯಾಕೆ ಇಟ್ಟಿದ್ದಾರೆ, ಈ ಒಂದು ಟೈಟ್ಲ್ಗೂ ಈ ಒಂದು ಚಿತ್ರದ ಕತೆಗೂ ಹೆಂಗ್ ಸಂಬಂಧ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಡೈರೆಕ್ಟರ್ ಈ ಒಂದು ಟೈಟಲ್ ನ ಆಯ್ಕೆ ಮಾಡ್ಕೊಂಡಿದ್ದಾರೆ? ಸಿನಿಮಾ ಸರಿಯಾಗಿ ನೋಡ್ಲಿಲ್ವಾ? ಯಾಕೆ ಅಂದ್ರೆ ಚಿತ್ರದಲ್ಲಿ ಟೈಟಲ್ ಎಷ್ಟು ಇಂಪಾರ್ಟೆಂಟೋ ಚಿತ್ರದ ಲೀಡ್ ಕ್ಯಾರೆಕ್ಟರ್ ಇರೋದು ಲೊಡ್ಡೆ. ಅಂದ್ರೆ ಅವ್ರು ಲೆಫ್ಟ್ ಹ್ಯಾಂಡೆಡ್ ಯಾ. ಬಲ್ಗೈ ಬಳ್ಳೆ ತಿರುಗಿಸ್ತಿದ್ರೆ ಎಡಗೈ ಪಂಚು ನಿಲ್ಲಂಗಿಲ್ಲ ಸಿಂಹದ ಮುಂದೆ. ದೇವಿ, ಅಲ್ಲ ದೇವಿ, ಒಂದು ಚಿತ್ರದಲ್ಲಿ ನಮ್ಮ ಕೋಮಲ್ ಅವರು ಲೆಫ್ಟ್ ಹ್ಯಾಂಡ್ ಅಂತ ನೀವು ಹೇಳ್ತಿಲ್ಲ, ಅವ್ರು ಲೆಫ್ಟ್ ಹ್ಯಾಂಡ್ ಆ ಒಂದು ಪಾತ್ರನ ಮಾಡಿದಾರಲ್ಲ, ಏನ್ ಮಹಾ ಅದ್ರಲ್ಲಿ ಮಾಡ್ಬಿಟ್ಟಿದ್ದಾರೆ. ಮಾತೆತ್ತಿದ್ರೆ ಹಿಂಗೆ ಕೈನ ತಿರುಗಿಸ್ತಾರೆ, ಮೂಗ್ನ ಹಿಂಗ್ ಒರೆಸ್ತಾರೆ, ಗನ್ನ ಕೈಯಲ್ಲಿ ಹಿಂಗ್ ಹಿಡ್ಕೋತಾರೆ. ಇಷ್ಟನ್ನ ಬಿಟ್ರೆ ಅವರು ಲೆಫ್ಟ್ ಹ್ಯಾಂಡ್ ಅಲ್ಲಿ ಏನ್ ಮಾಡಿದ್ದಾರೆ? ಅಟ್ಲೀಸ್ಟ್ ಒಂದು ಸಿಗ್ನೇಚರ್ ಹಾಕಿದಾರ. ಅಟ್ಲೀಸ್ಟ್ ಆ ಲೆಫ್ಟ್ ಹ್ಯಾಂಡ್ ಅಲ್ಲಿ ಏನ್ ಮಾಡಿದಾರೆ ದೇವಿ? ಲೆಫ್ಟ್ ಹ್ಯಾಂಡ್ ನ ಜಾಸ್ತಿ ಒಂದು ಚಿತ್ರದಲ್ಲಿ ಯೂಸೇ ಮಾಡಿಲ್ಲ. ಲೊಡ್ಡೆ ಅಂತ ಟೈಟ್ಲ್ ಇಟ್ಟ ಮೇಲೆ ಈ ಒಂದು ಚಿತ್ರದ ಕಥೆನ ಎಡಗೈಗೆ ಸಂಬಂಧಪಟ್ಟಂಗೆ ಮಾಡಬೇಕಾಗಿತ್ತು. ಆ ಒಂದು ಎಡಗೈಲಿ ಅವರು ಏನ್ ಮಾಡ್ತಾರೋ ಅದೆಲ್ಲ ಫ್ಲಾಪ್ ಆಗೋ ತರ, ಕ್ಲೈಮ್ಯಾಕ್ಸ್ ಅಲ್ಲಿ ಅದೇ ಕೈಯಿಂದ ಒಂದು ಸಕ್ಸಸ್ಫುಲ್ ಕೆಲಸನ ಮಾಡೋ ತರ ಈ ತರ ಕಥೆನ ಮಾಡ್ಬಿಟ್ಟಿದ್ರೆ ಪಿಕ್ಚರ್ ಸೂಪರ್ ಡೂಪರ್ ಆಗ್ಬಿಟ್ಟಿರೋದು. ಆದರೆ ಈ ಒಂದು ಚಿತ್ರದ ಕಥೆಗೂ ಎಡಗೈಗೂ ಏನು ಸಂಬಂಧ ಇಲ್ಲ. ಅದು ನನ್ನ ಒಂದು ವಾದ. ಯಾಕೆ ಮೋಸ್ಟ್ಲಿ ವಿಷ್ಣುವರ್ಧನ್ ಒಂದು ಹೆಸರನ್ನ, ಅವರ ಒಂದು ಸ್ಟೈಲ್ನ, ಅವರ ಒಂದು ಇಮೇಜ್ನ ಎನ್ಕ್ಯಾಸ್ ಮಾಡ್ಕೊಳ್ಳಕ್ಕೆ ಈ ಒಂದು ಪಿಕ್ಚರ್ನ ಮಾಡ್ಬಿಟ್ಟಿದ್ದಾರೆ. ಯಾಕೋ ಹೆಂಗಿದೆ ಮೈಗೆ ಮತ್ತೆ ಕಾಂಟ್ರವರ್ಸಿ ಶುರು ಮಾಡಕ? ಅಂದ್ರೆ ಏನು ಅಂದ್ರೆ ಈ ತರ ಕ್ವಶನ್ ನನ್ನ ಹತ್ರ ಉತ್ತರ ಇಲ್ಲ. Vishnu, the lion of Kannada cinema. This is a tribute to Simha. ಬಲ್ಗೈ ಬಳ್ಳೆ ತಿರುಗಿಸ್ತಿದ್ರೆ ಎಡಗೈಲ್ ಪಂಚು ಕೊಡ್ತಾ ಇದ್ರೆ ನಿಲ್ಲಂಗಿಲ್ಲ ಸಿಂಹದ ಮುಂದೆ. ಕ್ಲಾಸಿಗೂ ಸೈ, ಮಾಸಿಗೂ ಸೈ, ಡ್ಯಾನ್ಸಿಗೂ ಸೈ, ಫೈಟಿಗೂ ಸೈ, ಕೆಮ್ಮಂಗಿಲ್ಲ ಸಿಂಹದ ಮುಂದೆ. ನಾಡು ನುಡಿ ಅಂದ್ರೆ ಇವರಿಗೆ ಜೀವ, ಹೆಣ್ಣು ಕುಲ ತಾನೇ ಇವರ ದೈವ. ಆಲ್ ದ ವಿಷ್ಣು ಫ್ಯಾನ್ಸ್, ನಿಮಗೆ ನಮ್ಮ ಥ್ಯಾಂಕ್ಸ್. ದಾದನ ಸ್ಟೈಲ್ ನಲ್ಲಿ ಸ್ಟೆಪ್ ಹಾಕೋಣ ಬನ್ನಿರು. Once again, ಅಂದಾಗೆ ನೋಡು ದೇವಿ, ಈ ಎಡಗೈ ಅನ್ನೋದು ಇದೆಯಲ್ಲ, ಆಗ್ಲಿಂದ ನೋಡ್ತಿದೀನಿ ಬರೀ ಎಡ್ಗೈ ಅಂತಿದ್ಯಾ.
ಅಲ್ಲ ಎಕ್ಸ್ಕ್ಯೂಸ್ ಮೀ, ಏನ್ ಈ ತರ ಆವಾಜ್ ಆಗ್ತಾ ಇದೀರಾ? ಎಡಗೈ ಅಂತಾನೆ ಹೇಳ್ತೀನಿ, ಏನ್ರೇ ಮಾಡ್ತೀರಾ? ಏನ್ ಮಾಡ್ತೀನಾ? ಇನ್ನೊಂದ್ಸಲ ತೊಳ್ಕೊಳಕ್ ಎಡಗೈ ಅನ್ನೋದೇ ಇರ್ಬಾರ್ದು, ಹಂಗ್ ಮಾಡ್ತೀನಿ. ಇಲ್ಲ ಬಿಟ್ಬಿಟ್ಟಮ್ಮ, ನಾನು ಕೈ ಬಗ್ಗೆ ಮಾತಾಡಲ್ಲ, ಕೈನ ಬಿಟ್ಬಿಟ್ಟೆ. ಕೈ ಬಿಟ್ಟಾಯ್ತಾ? ನಾನು ಕೈ ಕೊಟ್ಟಾಯ್ತು. ಈಗ ಚಿತ್ರದ ಸ್ಟೋರಿ ಬಗ್ಗೆ ಹೇಳೋಣ. ಚಿತ್ರದ ಸ್ಟೋರಿ ಅದ್ಭುತವಾದಂತಹ ಒಂದು ಕಾನ್ಸೆಪ್ಟ್, ಒಂದು ಫ್ಯಾಮಿಲಿ ಮೆಲೋಡ್ರಾಮಾ. ಇದನ್ನ ಕಾಮಿಡಿ ಮುಖೇನ ತಿಳಿಸುವಂತ ಪ್ರಯತ್ನವನ್ನ ನಿರ್ದೇಶಕರು ಈ ಚಿತ್ರದ ಮುಖೇನ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಮೂವೀಸ್ ಅಲ್ಲಿ ಏನ್ ಹೇಳ್ತೀವಿ, ಕಾಮಿಡಿ ಅನ್ನೋದನ್ನ ಬಹಳ ಒಂದು ವಿಶೇಷವಾಗಿ ನೋಡ್ತಾ ಹೋಗ್ತೀವಿ, ಒಂದು ಹೈಯರ್ ಪ್ಲಾಟ್ಫಾರ್ಮ್ ನ ಕೊಡ್ತಾ ಹೋಗ್ತೀವಿ. ಆದ್ರೆ ನಾರ್ಮಲ್ ಚಿತ್ರಗಳಲ್ಲಿ ಫ್ಯಾಮಿಲಿ ಮೆಲೋಡ್ರಾಮಾನ ಸೀರಿಯಸ್ ಆಗಿ ನಾವು ತೋರಿಸ್ಕೊಡ್ತೀವಿ. ಈ ಚಿತ್ರದಲ್ಲಿ ಎರಡು ಕುಟುಂಬಗಳ ಮಧ್ಯೆ, ಹಿರಿಯ ತಲೆಗಳ ಮಧ್ಯೆ ಇರುವಂತಹ ವೈರತ್ವವನ್ನು ಕೂಡ ಕಾಮಿಡಿ ಮುಖೇನ ಪ್ರತಿಬಿಂಬಿಸಿದ್ದಾರೆ. ಸೊ ಚಿತ್ರದುದ್ದಕ್ಕೂ ಸಾಕಷ್ಟು ಟ್ವಿಸ್ಟ್ ಅಂಡ್ ಟರ್ನ್ ಇದೆ. ಸೀರಿಯಸ್ ಮೂವೀಸ್ ಅಲ್ಲಿ ಈ ತರ ಟ್ವಿಸ್ಟ್ ಅಂಡ್ ಟರ್ನ್ ಇರುತ್ತೆ, ಆದ್ರೆ ಕಾಮಿಡಿ ಮೂವಿಲಿ ಕೂಡ ಇಷ್ಟೊಂದು ಒಳ್ಳೆ ಟ್ವಿಸ್ಟ್ ಅಂಡ್ ಟರ್ನ್ ಕೊಡ್ಬೋದು, ಜನರ ಮನಸ್ಸನ್ನ ಇದ್ರ ಮುಖೇನ ಗೆಲ್ಬಹುದು ಅನ್ನೋದನ್ನ ನಿರ್ದೇಶಕರು ಈ ಚಿತ್ರದಲ್ಲಿ ಪ್ರೂವ್ ಮಾಡಿ ಗೆದ್ದಿದ್ದಾರೆ. ಆದ್ರೂ ನೋಡಿದ್ದೀವಿ, ಈ ಎಡಗೈ ಅನ್ನೋದು ಬೇಕಾ? ಬೇಡ ಬಿಡಿ, ಆಮೇಲೆ ನಿಮ್ ಕೈಗೆ ಕಷ್ಟ. ಹೇ ಜೂಜ್, ನಿಮ್ ಹೆಸರೇ ಹೇಳಿಲ್ಲ. ಆಕಾಂಕ್ಷ. ಬಟ್ ನಿಮ್ ಹೆಸರನ್ನ ಗೂಗಲ್ ಅಂತ ಇಟ್ಕೊಂಡಿದ್ರೆ ಸೂಪರ್ ಆಗಿರೋದು. ಯಾಕಂದ್ರೆ ನಿಮ್ ಹತ್ರ ಸರ್ಚ್ ಮಾಡೋದು ತುಂಬಾ ಇದೆ, ಅದಕ್ಕೆ. ಏನೋ ಪರದೇಶಿ, ಸ್ವದೇಶಿ ಹುಡುಗಿ ಇಷ್ಟ ಆದ್ಲ ನಿನ್ಗೆ? ಓನ್ ತಾತ ಲೈಟ್ ಆಗಿ ಇಷ್ಟ ಆದ. ಯಾಕೆ ಏನಾಯ್ತು? ಆ ಹುಡುಗಿ ಜೊತೆ ಮ್ಯಾಟ್ರ್ ಎಲ್ಲ ಮುಗಿಸ್ಬಿಟ್ಟಿದ್ಯಾ? ನಾನು ಯಾವ ಕೆಲ್ಸನೂ ಬಾಕಿನೇ ಇಟ್ಟಿಲ್ಲ ಬಸೆ.